ಒಟ್ಟಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಕ್ಸಾಮ್ ಸಮಯದಲ್ಲಿ ಪರ್ಟಿಕ್ಯುಲರ್ ಆಗಿ ಮಕ್ಕಳಿಗೆ ಭಾಳ ಸಮಸ್ಯೆಗಳಾಗ್ತಾ ಇದೆ. ಕಣ್ಣಿನ ಸಮಸ್ಯೆಗಳು, ಕಣ್ಣು ಮಂಜಾಗೋದು, ಎರಡೆರಡು ಕಾಣೋದು, ಅದಿಲ್ಲದೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರೋದು, ಈ ಥರ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅದಿಲ್ಲದೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಸ್ಲೀಪ್ ಇಶ್ಯೂಸ್ ಈ ಥರ ಎಲ್ಲ ಕೂಡ ಕಂಡು ಬರುತ್ತಿದೆ. ಸೊ ಇದರಲ್ಲಿ ಮುಖ್ಯವಾಗಿ ಕಣ್ಣಿನ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೇ ಇಲ್ಲಿ ಕೂಡಿ ಬಂದಿದ್ದೀವಿ. ಸೊ ಈ ಕಣ್ಣಲ್ಲಿ ಬರೀ 6 ಅಂತ ಹೇಳ್ತೀವಿ, ಅಂದರೆ ದೂರದ ದೃಷ್ಟಿ ಪರ್ಫೆಕ್ಟಾಗಿ ಚಿಕ್ಕ ಅಕ್ಷರ ಓದೋಕ್ಕೆ ಆದರೆ ಮಾತ್ರ ಕಣ್ಣು ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಹತ್ತಿರದಲ್ಲಿ ನೋಡಿದಾಗ ಕಣ್ಣಲ್ಲಿ ಸೂಕ್ಷ್ಮವಾದ ಕೆಲವೊಂದು ಮಸಲ್ಸ್ ಇರುತ್ತೆ. ಇದು ಚೆನ್ನಾಗಿ ಕೆಲಸ ಮಾಡಿದರೆ, ಅದು ಒಟ್ಟೊಟ್ಟಿಗೆ ಕೆಲಸ ಮಾಡಿದರೆ, ಎರಡೂ ಕಣ್ಣಲ್ಲಿರೋ ಮಸಲ್ಸು ಒಟ್ಟೊಟ್ಟಿಗೆ ಕೆಲಸ ಮಾಡಿದರೆ ಅಷ್ಟೇ ಮಕ್ಕಳಿಗೆ ಓದೋಕ್ಕಾಗೋದು, ಚೆನ್ನಾಗಿ ಒಂದೇ ಕಾಣೋದು ಈ ಥರ ಆಗುತ್ತೆ. ಸೊ ಈ ಮಸಲ್ಸಲ್ಲಿ ಏನಾದರೂ ತೊಂದರೆ ಬಂದರೆ ಇದಕ್ಕೆ ನಾವು ಬೈನಾಕ್ಯುಲರ್ ವಿಷನ್ ಅನಾಮಲೀಸ್ ಅಂತ ಕರಿತೀವಿ. ಅಂದರೆ ಕಣ್ಣಲ್ಲಿ ಈ ಮಸಲ್ಸ್ ಒಟ್ಟೊಟ್ಟಿಗೆ ಚೆನ್ನಾಗಿ ಕೆಲಸ ಮಾಡ್ತಿಲ್ಲ. ಸೊ ಈ ಥರ ಸಮಸ್ಯೆಗಳನ್ನ ನಾವು ಆರ್ಥೋಪ್ಟಿಕ್ ಎವ್ಯಾಲ್ಯೂಯೇಷನ್ ಅಂತ ಒಂದು ಡೀಟೇಲ್ಡ್ ಟೆಸ್ಟಿಂಗ್ ಮಾಡಿದರೆ ಅಷ್ಟೇ ಈ ಸಮಸ್ಯೆಗಳು ನಮಗೆ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸಪೋಸ್ ಇದ್ದರೆ ಇದಕ್ಕೆ ತಕ್ಕವಾಗಿ ನಾವು ಎಕ್ಸಸೈಸಸ್ಸು ಮತ್ತು ಡ್ರಾಪ್ಸ್ ಅಥವಾ ಸ್ಪೆಷಲ್ ಗ್ಲಾಸಸ್ ಈ ಥರ ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟೇ ಈ ಸಮಸ್ಯೆಗಳನ್ನು ನಾವು ಪ್ರಾರಂಭದಲ್ಲೇ ಟ್ರೀಟ್ ಮಾಡ್ಬೋದು. ಸಪೋಸ್ ಈ ಥರ ಸಮಸ್ಯೆಗಳನ್ನು ನಾವು ಪ್ರಾರಂಭದಲ್ಲೇ ಟ್ರೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ಮೆಳಗಣ್ಣು ಆಗಿ ಈ ಥರ ಮಕ್ಕಳು ಸರ್ಜರಿಗೆ ಹೋಗೋ ಸಿಚುವೇಶನ್ ಕೂಡ ಬರ್ಬೋದು. ಹಾಗಾಗಿ ಮಕ್ಕಳು ನನಗೆ ಸರಿ ಕಾಣ್ತಿಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ, ಏನೋ ಮಂಜು ಕಾಣಿಸ್ತಿದೆ ಈ ಥರ ಏನಾದರೂ ಹೇಳಿದ್ರೆ ಬರೀ ಆಪ್ಟಿಕಲ್ಸಲ್ಲಿ ಕರ್ಕೊಂಡೋಗಿ ಒಂದು ಸಿಂಪಲಾಗಿ ಸುಮ್ಮನೆ ದೂರದಲ್ಲಿರೋದನ್ನ ಓದಿಸಿ ನೀವು ವಾಪಸ್ ಕರ್ಕೊಂಡು ಬಂದು ಮಕ್ಕಳು ಏನೋ ಸುಳ್ಳು ಹೇಳ್ತಿದ್ದಾರೆ ಈ ಥರ ಅಂತ ಟ್ಯಾಗ್ ಮಾಡಬೇಡಿ, ಲೇಬಲ್ ಮಾಡಬೇಡಿ. ಮಕ್ಕಳನ್ನ ಕರೆಕ್ಟಾಗಿ ಎಕ್ಸ್ಪರ್ಟ್ ಹತ್ರ ಕರ್ಕೊಂಡೋಗಿ ಡೀಟೇಲ್ ಟೆಸ್ಟಿಂಗ್ ಮಾಡಿಸಿ ಈ ಥರ ಮಸಲ್ಸಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡಿ, ಆವಾಗಷ್ಟೇ ನಾವು ಈ ಮಕ್ಕಳನ್ನ ಹೆಲ್ಪ್ ಮಾಡೋಕ್ಕಾಗತ್ತೆ. ಮಕ್ಕಳ ಮೇಲೆ ಎಜುಕೇಶನ್ ಚಿಕ್ಕ ಮಕ್ಕಳಿಗೆ ಕ್ಲಾಸ್ ಬರ್ತಾ ಇದೆ. ಹೌದು, ಆ ವಿಚಾರವಾಗಿ ಯಾಕೆ ನೀವು ಪ್ರೆಸ್ಟೀಜಿಯಸ್ ಐ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಆಗಿ ಅವೇರ್ನೆಸ್ ಮೂಡಿಸೋದು? ಡೆಫಿನೆಟ್ಲಿ. ಸೊ ಈಗ ಚಿಕ್ಕ ಮಕ್ಕಳಿಗೆ ಸ್ಪೆಕ್ಸ್ ಬರ್ತಾ ಇದೆ ಅಂತ ಹೇಳಿದ್ರಿ, ಇದು ಯಾಕೆ ಬರ್ತಾ ಇದೆ? ಒಂದು, ಮಕ್ಕಳು ಮನೆಯಲ್ಲಿ ಮೊಬೈಲ್ ಟಿ ವಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಮೊಬೈಲ್ ಟಿ ವಿ ಹೆಚ್ಚಾಗಿ ನೋಡ್ತಾ ಇದ್ದಾರೆ. ಇನ್ನೊಂದು ಏನಂತ ಹೇಳಿದ್ರೆ ಮಕ್ಕಳಿಗೆ ಅಕಾಡೆಮಿಕ್ ಸ್ಟ್ರೆಸ್ ಕೂಡ ಜಾಸ್ತಿ ಆಗ್ತದೆ. ಅಂದರೆ ಸ್ಕೂಲಲ್ಲಿ LKG UKGಗೆ 1 hour 2 hours ಹೋಮ್ವರ್ಕ್ ಕೊಡೋದು ಈ ಥರ ಎಲ್ಲ ಅವರಿಗೆ ಸ್ಟ್ರೆಸ್ಸು ಹೆಚ್ಚಾಗ್ತದೆ. ಇದರಿಂದ ಮಯೋಪಿಯಾ ಅನ್ನೋ ಸಮಸ್ಯೆ, ದೂರದೃಷ್ಟಿದ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಈ ಸಮಸ್ಯೆ ಏನಂತ ಹೇಳಿದ್ರೆ ಮುಖ್ಯವಾಗಿ ಒಂದು ಚಿಕ್ಕ ವಯಸ್ಸಲ್ಲೇ ಶುರುವಾದರೆ 18 ವರ್ಷ ತನಕ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ -1 ಆಗಿರೋ ನಂಬರು -2 -3 ಅಂತ ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಈ ಸಮಸ್ಯೆ ಹೆಚ್ಚಾದಾಗ ಕಣ್ಣಲ್ಲಿ ನರ ತೊಂದರೆಗಳು, ಗ್ಲೋಕೋಮಾ ಅನ್ನೋ ಸಮಸ್ಯೆ ಈ ಥರ ಬೇರೆ ಬೇರೆ ಸಮಸ್ಯೆಗಳು ಕೂಡ ಬರ್ಬೋದು. ಹಾಗಾಗಿ ಈ ಸಮಸ್ಯೆ ನಾವು ಬಿಗಿನಿಂಗಲ್ಲೇ ಕಂಡುಹಿಡಿದ್ರೆ ಕೆಲವೊಂದು ಟ್ರೀಟ್ಮೆಂಟ್ ಇದೆ. ಡ್ರಾಪ್ಸ್, ಅಟ್ರೋಪಿನ್ ಐ ಡ್ರಾಪ್ಸ್ ಅಂತ ಕರಿತೀವಿ. ಕೆಲವೊಂದು ಸ್ಪೆಷಲ್ ಗ್ಲಾಸಸ್ ಇದೆ, ಸ್ಟೆಲೆಸ್ ಗ್ಲಾಸಸ್ ಅಂತ ಕರಿತೀವಿ. ಈ ಥರ ಗ್ಲಾಸಸ್ ಅಥವಾ ಕಾಂಟ್ಯಾಕ್ಟ್ ಲೆನ್ಸ್ ಇದೆ, ಆರ್ಥೋಕೆ ಲೆನ್ಸಸ್ ಅಂತ ಕರಿತೀವಿ. ಸೊ ಈ ಥರ ಬೇರೆ ಬೇರೆ ಟ್ರೀಟ್ಮೆಂಟಿಂದ ನಾವು ಈ ನಂಬರ್ನ ಹೆಚ್ಚಾಗೋದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.